ನಮಸ್ಕಾರ ಸ್ನೇಹಿತರೆ. ನೈಸರ್ಗಿಕ ಕೃಷಿಗಳ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ, ಸಾಕಷ್ಟು ಕಡೆ ಕೇಳಿದ್ದೀವಿ. ಇತ್ತೀಚೆಗೆ ನೈಸರ್ಗಿಕ ಕೃಷಿ ಸಿಕ್ಕಾಪಟ್ಟೆ ಪ್ರಚಲಿತವಾಗ್ತಾ ಇದೆ. ಆದರೆ ಇಲ್ಲಿ ಒಬ್ಬ ರೈತರು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂತಂದರೆ, ಅವರು ತಮ್ಮ ಹೊಲದಲ್ಲಿ ಬೆಳೆಸುವಂತಹ ಗಿಡಗಳಿಗೆ ಒಂದು ಹನಿ ನೀರು ಕೂಡ ಹಾಕದೆ ನೈಸರ್ಗಿಕವಾಗಿ ಬೆಳೆಸ್ತಾ ಇದ್ದಾರೆ. ಅವರು ಪೂರ್ತಿಯಾಗಿ ಅವಲಂಬಿಸಿರೋದು ಯಾವುದ್ರ ಮೇಲೆ ಅಂತಂದರೆ ಸಗಣಿ ಮೇಲೆ. ಆ ಕೌಡಂಗ್ ಮೇಲೇ ಅವಲಂಬಿತವಾಗಿ ತಮ್ಮ ಕೃಷಿಯನ್ನು ಸಾಧಿಸ್ಕೊಂಡು ಅದರಿಂದ ಹೆಚ್ಚಿನ ಇಳುವರಿಯನ್ನು ಪ್ರತಿ ವರ್ಷ ಕೂಡ ಪಡೀತಾ ಇದ್ದಾರೆ. ಅವರ ಕಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಸರ್ಗ ನೀಸ್ವರ್ಗ ಚಾನಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ನಿಮ್ಮನ್ನು ಬೇರೆ ಬೇರೆ ವೀಡಿಯೋಸಲ್ಲಿ ನೋಡಿದ್ದೆ. ಹಾಗಾಗಿ ಆವಾಗ ನನಗೆ ಅನಿಸಿದ್ದೇನು ಅಂತಂದರೆ, ನಿಮ್ಮಲ್ಲಿ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ನನಗೆ ಅನಿಸಿತ್ತು. ಹಾಗಾಗಿ ನಿಮ್ಮ ಸಂದರ್ಶನವನ್ನು ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಈಗ ನನಗೆ ಅವಕಾಶ ದೊರಕಿ ಬಂದಿದೆ. ಹಾಗಾಗಿ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಬೇಕಂತ ವಿನಂತಿಸ್ಕೊಳ್ತೇನೆ. ನನ್ನ ಪರಿಚಯ ಮಾಡ್ಕೊಳಕ್ಕಿಂತ ಭಾಳ ಮುಖ್ಯವಾಗಿ ತಾವು ಬೆಂಗಳೂರಿಂದ ಬಂದು ನನ್ನ ಹೊಲಕ್ಕೆ ಬರ್ಬೇಕಂದ್ರೆ ಭಾಳ ದಾರಿ ಭಾಳ ಇಕ್ಕಟ್ಟೈತಿ, ಮತ್ತು ನಿಮ್ಮ ಕಾರ್ ಗಾಡಿನೂ ಬರೋಲ್ಲ. ಅಂಥ ಕಷ್ಟದೊಳಗೂ ರೀ ಭಾಳ ನಗುನಗುತ್ತಾ ತಮ್ಮ ಸಾಹೇಬರು ತಮ್ಮ ಮಗುರಿ ಇಷ್ಟು ನಿಮಗೇನು ಅವಶ್ಯಕತೆ ಇದ್ದಿದ್ದಿಲ್ಲ ಇಲ್ಲಿ ಮಟ್ಟ ಬರೋದು. ಬಟ್ ಏನೋ ನಿಮ್ಗೆ ತುಡಿತಾ ನಾವು ನೋಡ್ಬೇಕು ಅನ್ನೋದೈತೆ ಗೊತ್ತಾ. ಭಾಳ ಕ್ರಿಟಿಕಲ್ ದಾರಿ ಒಳಗೆ ನೀವು ಇಲ್ಲಿ ಬಂದು ನನ್ನ ಪರಿಚಯನ ಸಾಕಷ್ಟು ವೀಕ್ಷಕರಿಗೆ ಮಾಡ್ತಿರೋದಕ್ಕೆ ತಮಗೆ ನಮ್ಮ ಹೊಲಕ್ಕೆ ಬಂದಿದ್ದು ಮೊದಲೇದು ತಮ್ಮ ಫ್ಯಾಮಿಲಿಗೆ ನನಗೆ ಆಧಾರದ ಸ್ವಾಗತ. ಮತ್ತು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನೊಬ್ಬ ಸಾಮಾನ್ಯ ಕೃಷಿಕ ರೈತ. ನನ್ನ ಹೆಸರು ಮಲ್ಲೇಶಪ್ಪ ಗುಳಪ್ಪ ಬಿಶರೊಟ್ಟಿ, ತಾಲೂಕು ಕುಂದಗೋಳ, ಜಿಲ್ಲಾ ಧಾರವಾಡ ರೀ. ನಾನು ಮಾಡ್ತಾಯಿರೋದು ನ್ಯಾಚುರಲ್ ಫಾರ್ಮಿಂಗ್ ಒಂದು 22 ವರ್ಷದಿಂದ ಮಾಡ್ತಾಯಿದ್ದೇನೆ ರೀ. 22 ವರ್ಷದಿಂದ ಅಪ್ಪಿ ಹೊರಗಲಿದ್ದ ಏನೂ ತರಲಾರ್ದಂಗೆ, ಮತ್ತು ನಮ್ಮ ಮನೆಯೇ ನಮ್ಮ ಊರು ಬಿಟ್ಟು ಹೊರಗಲಿದ್ದ ಏನೂ ಕಚ್ಚಾ ವಸ್ತು ತರಲಾರ್ದಂಗೆ ನಮ್ಮಲ್ಲಿ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಪರಿವರ್ತನೆ ಮಾಡಿ ಕೃಷಿಗೆ ಹಾಕಿ ಕನಿಷ್ಠ ಪಕ್ಷ ಒಂದು 15ರಿಂದ 20 ಥರ ಬೆಳೆ ಬೆಳಿತೀವಿ. ಬೆಳೆಗಳು ಏನೇನಂತಂದ್ರೆ ಬಳ್ಳಿ ಶೇಂಗಾ, ಗೆಜ್ಜೆ ಶೇಂಗಾ, ಗೋಧಿ, ಜೋಳ, ಮಿಲೆಟ್ಸ್, 3 ಥರ ಪಕ್ಷಲ್ ಮಿಲೆಟ್, ಬಾನ್ಯಾಡ್ ಮಿಲೆಟ್, ತೊಗರಿ, ಅಜ್ವಾನ, ಮಡಿಕೆ, ಮತ್ತು ನೆವಣಿ, ಮತ್ತು ಮೇಜರಾಗಿ ಮೆಣಸಿನ ಗಿಡ, ಈ ಥರ ಒಂದು 20 ಥರದ ಬೆಳೆಗಳನ್ನು ಬೆಳಿತೀವಿ. ನಮ್ಮ ಹೊಲದಾಗ ನಿಸರ್ಗದತ್ತವಾಗಿ ಕಾಗಿ ಮಾಡಿದಂಥ ಒಂದು 25 ಬೇವಿನ ಗಿಡ ಅದಾವೆ. ಅವನ್ನೆಲ್ಲ ಬೀಜ ಕಲೆಕ್ಟ್ ಮಾಡ್ತೀವಿ. ಬೀಜ ಕಲೆಕ್ಟ್ ಮಾಡಿ ಪೌಡ್ರ್ ಮಾಡಿ ನಮ್ಮ ಹೊಲಕ್ಕೆಲ್ಲ ಹಾಕ್ತೀವಿ. ಈ ಥರ ಒಂದು 22 ವರ್ಷದಿಂದ ನನ್ನ ಕೃಷಿ ಪ್ರವಾಸವನ್ನು ಸಾಗಿಸ್ತಾ ಬಂದೀನಿ. ಇದಕ್ಕೆ ನಾ ಕೃಷಿಗೆ ಬರಬೇಕಂದ್ರೆ ಮೊದಲೇ ಕಾರಣ ನನ್ನ ತಾಯಿ ರೀ. ನನ್ನ ತಾಯಿ ನನ್ನ ಕೃಷಿ ಮಾಡಂತ ಹೇಳಿದಾಗ ನಾನು ಈ ಕೃಷಿ ಮಾಡ್ತಾ ಬಂದಿದ್ದೀನಿ. ಅಂದರೆ ನಿಮ್ಮ ದಿನನಿತ್ಯದ ರೂಟೀನ್ ಏನು ಅಂತ, ಅಂದರೆ ನೀವು ಈ ಹೊಲಕ್ಕೆ ಬಂದ ತಕ್ಷಣ ಫಸ್ಟ್ ಮಾಡೋವಂಥ ಕೆಲಸ ಏನು ಅಂತ, ಅಂದರೆ ಈ ಸಗಣಿಯನ್ನು ನೀವು ತೊಗೋತೀರಲ್ಲ ಅದನ್ನು ಫಸ್ಟ್ ಏನು ಮಾಡ್ತೀರಿ ಅಂತ, ನಿಮ್ಮ ಹತ್ರ ಎಷ್ಟು ಆಕಳುಗಳಿವೆ, ಈ ಸಗಣಿಯನ್ನು ನೀವು ಯಾವ ಥರ ಬಳಸ್ಕೊಂಡಿದ್ದೀರಾ ಅಂತ. ಅಂದ್ರೆ ನೀವು ಸಗಣಿಯಲ್ಲೇ ಬಂಗಾರವನ್ನು, ಈಗ ಹೇಳ್ತಾರೆ ಸಗಣಿ ಅಂದರೆ ಅದು ಬಂಗಾರ ಅಂತ ಹೇಳ್ತಾರೆ. ಅದು ನಂಬೋದಕ್ಕೆ ಅಸಾಧ್ಯ ಅನ್ನಿಸ್ತದೆ. ಆದರೆ ಇಲ್ಲಿ ನಿಮ್ಮ ಹೊಲಕ್ಕೆ ಬಂದಾಗ ಅದು ಖಂಡಿತ ಅನ್ನಿಸ್ತು. ಅದು ಸಗಣಿ ಅನ್ನೋದು ಒಂಥರ ಬಂಗಾರ ಅಂತಲೇ ಅನ್ನಿಸ್ತು. ಯಾವ ರೀತಿ ಅದನ್ನು ನೀವು ಸಗಣಿಯನ್ನು ಆ ರೀತಿ ಕನ್ವರ್ಷನ್ ಮಾಡ್ಕೊಂಡಿದ್ದೀರಾ ಅಂತ, ಫಸ್ಟ್ ಬಂದ ತಕ್ಷಣ ಏನು ಮಾಡ್ತೀರಾ? ಮೊದಲಕ್ಕೆ ಬಂದು ನಾವು ಪ್ರತಿನಿತ್ಯ ನನ್ನ 10 ಬರಲು ಸಗಣಿಯಲ್ಲೇ ಮುಟ್ಟೋದೊಂದು ಕೆಲಸ. ನನ್ನ 9ರಿಂದ 9 ಹಸುಗಳವು ರೀ. ಅವ್ರ ಸಗಣಿ ಎಲ್ಲ ಒಂದು ಕಸ ಕಡ್ಡಿ ಇಲ್ಲಾರ್ದಂಗೆ ಚೆನ್ನಾಗಿ ಗುಡ್ಡಿ ಮಾಡಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 100-120 ಕೆಜಿ ಸಗಣಿ ಬರ್ತಿ. 22 ವರ್ಷದಿಂದ ನಾನು ಇದನ್ನ ಕೆಲಸ ಯಾರಿಗೂ ಹಚ್ಚಿಲ್ಲ, ನಾನು ಸ್ವತಃ ಮಾಡ್ತೀನಿ. ಮಾಡೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ, ಏನೂ ಮಾಡಿಲ್ಲ. ಮೊದಲೇಕ ಅದಕ್ಕೊಂದು 10 ಕೆಜಿ ಸಗಣಿಗೆ ಅಂದಾಜು ಒಂದು 2 ಕೆಜಿ ಮಣ್ಣು, ಒಂದಿಷ್ಟು ಗೋಮೂತ್ರ ಇಲ್ಲ ಅಂದರೆ ನೀರು ಸರಿಯಾಗಿ. ನಾನು ಗೋಮೂತ್ರ ನೀರು ಇಷ್ಟ ಹಾಕ್ರಿ ಅಂತ ಹೇಳಂಗಿಲ್ಲ. ಯಾಕಂತಂದ್ರೆ ಒಂದು ಸರಿ ಹಸುವಿನ ಸಗಣಿ ಗಟ್ಟಿ ಹಾಕ್ತೈತಿ, ಒಂದು ಸರಿ ಅಳಕ್ಕೆ ಹಾಕ್ತೈತಿ. ಆವಾಗ ನಾನು ಇಷ್ಟ ಲೀಟ್ರ್ ಇಷ್ಟ ಪ್ರಮಾಣ ಹೇಳಿದಾಗ ನಿಮ್ಗೆ ತೊಂದರೆ ಆಕತಿ. ಅದು ಏನಾಗಬೇಕು, ಅದು ಗಮ್ ಆದಂಗೆ ಆಗ್ಬೇಕು. ನೀವು ರೊಟ್ಟಿ ಮಾಡ್ಬೇಕಾದ್ರೆ ಅದು ರೊಟ್ಟಿ ಉಳ್ಳಿ ಜಿಗಿಟ್ ಆಕತಿಲ್ಲ, ಆ ಥರ ಆಗಲಿ, ಇಲ್ಲ ರಾಗಿ ಮುದ್ದೆ ಆಗಲಿ, ಆ ಥರ ಚೆನ್ನಾಗಿ ಆಗುವಂಗೆ ಸರಿಯಾಗಿ ಮಣ್ಣು, ಮೂತ್ರ ಇಲ್ಲ ನೀರು, ಸಗಣಿ 10 ಕೆಜಿಗೆ 2 ಕೆಜಿ ಮಣ್ಣು ಹಾಕಿ ಸರಿಯಾಗಿ ಕಲಿಸ್ಬೇಕು. ಕಲಿಸಿ ಅದಕ್ಕೊಂದು ಬುಡಕ್ಕೊಂದು ಪ್ಲಾಸ್ಟಿಕ್ ಹಳೆ ಹಾಕಿ ಗುಡ್ಡಿ ಹಾಕ್ಬೇಕು. ಅದನ್ನು ಈ ಥರ ಇಲ್ಲಿ ಗುಡ್ಡಿ ಇರಲ್ಲ ರೀ, ಗುಡ್ಡಿ ಹಾಕ್ಬೇಕು. ಯಾಕೆ ಗುಡ್ಡಿ ಹಾಕ್ಬೇಕಂತಂದ್ರೆ, ಪ್ಲಾಸ್ಟಿಕ್ ಹಳೆ ಹಾಕ್ಬೇಕಂತಂದ್ರೆ ಒಂದು ಡಂಗ್ ರೂಲರ್ ಅಂತ ಬರುತ್ತೆ. ಆ ಡಂಗ್ ರೂಲರ್ ಏನು ಮಾಡ್ತೈತಿ, ಅದು ಸಗಣಿ ಒಯ್ದು ಭೂಮಿಯಾಗ ಸೇರಿಸ್ತೈತಿ. ಅದು ಚೆನ್ನಾಗಿ ಮಾಡ್ತೈತಿ. ಬಟ್ ಅದನ್ನೆಲ್ಲನೂ ಒಯ್ದು ತೂತು ಮಾಡುತ್ತೆ ಅನ್ನೋದು ಉದ್ದೇಶಕ್ಕೆ ನೀವು ಬುಡಕ್ಕೆ ಪ್ಲಾಸ್ಟಿಕ್ ಹಳೆ ಹಾಕಿದ್ರೆ ಅದು ಡಂಗ್ ರೂಲರ್ ಬರೋಂಗಿಲ್ಲ. ಹಾಗಾಗಿ ಬುಡಕ್ಕೆ ಪ್ಲಾಸ್ಟಿಕ್ ಹಳೆ ಹಾಕಿ ನೀವು ಈ ಥರ ಗುಂಪಿ ಹಾಕಿದಾಗ ಒಂದು 20-30-35 ದಿನ ಬಿಟ್ಟರೆ ಮೂಗು ಹಿಡಿದು ಮೊದಲೇ ಒಳ್ಳೆ ಪರಿಮಳ ವಾಸನೆ ಬರ್ತವೆ. ಒಳ್ಳೆ ಪರಿಮಳ ವಾಸನೆ ಬಂತಂದ್ರೆ ನೀವು ಅವಾಗೂ ಪೌಡ್ರ್ ಮಾಡಿ ನೀವು ಸ್ವತಃ ಪೌಡ್ರ್ ಮಾಡಿ ಹಾಕ್ಬೋದು. ಇಲ್ಲಪ್ಪ ಅಂತಂದ್ರೆ ನಿಮಗೆ ಇನ್ನೂ ಚಲೋ ವ್ಯಾಲ್ಯೂ ಆಗ್ಬೇಕಂದ್ರೆ ಒಂದು 6 ತಿಂಗಳು ಬಿಟ್ಟರೆ
ಈ ಮತ್ತು ಮಳೆಗಾಲ ಸಾಕಷ್ಟು ನಾವು ಒಂದು ಈಗ ಹೆಂಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಅಲ್ರಿ ಹಂಗೆ 3 ಸೀಸನಿಗೆ 3 ಥರ ಹುಳ ಬರ್ತಾವೆ ರೀ. ಈಗ ಮಳೆ ಸಾಕಷ್ಟು ಅಂತಂದ್ರೆ ಸಿಕ್ಕಾಪಟ್ಟಿ ಅರ್ಥವರ್ಮ್ ಬರ್ತೈತೆ ತನ್ನಿಂತಾನ, ನಾವೇನು ತರೋದು ಅವಶ್ಯಕತೆ ಇಲ್ಲ. ಅದರಿಂದ ಅರ್ಥವರ್ಮ್ ಬಂದು ತಿಂದು ಚೆನ್ನಾಗಿ ಪೌಡ್ರ್ ಮಾಡುತ್ತೆ. ಅದು ಆತಂತಂದ್ರೆ ಸಿಮಿತ್ರ ಶಕ್ಲು ಶೆಲ್ಲವಾಕಾರ ಅಂತೇಳಿ ಒಂದು ಲಾರ್ವಾ ಬರುತ್ತೆ. ಅದು ಆದ ನಂತರ ಮಾರ್ಚ್ ಫ್ಲೈ ಅಂತ ಬರುತ್ತೆ. ಆದ ನಂತರ ಬ್ಲ್ಯಾಕ್ ಸೋಲರ್ ಫ್ಲೈ ಅಂತ ಬರುತ್ತೆ. ಆ ನಂತರ ಈ ರೈನೋಸಾರ್ಬಿಟಲ್ಸ್ ಲಾರ್ವಾ ಅಂದ್ರೆ ನೀವೇನು ಗೊಣ್ಣಿ ಹುಳ ಅಂತೀವಲ್ಲ ಅದೆಲ್ಲ ಬಂದು ಇಷ್ಟು ಸೀಸನ್ ವೈಸ್ ಎಲ್ಲ ಹುಳುಗಳು ಬಂದು ತಿಂದು ಮಾಡೋದ್ರಿಂದ ಅದು ಪೂರ್ತಿ ನಾವೇನೀಗ ಹೊರಗಲಿದ್ದ ರಾಸಾಯನಿಕ ಗೊಬ್ಬರ ತರ್ತೇವಲ್ಲ, ಈ ಕಾಳು ಥರ DAP ಯೂರಿಯಾ ಅದೇ ಥರ ಮಾಡ್ತೈತಿ. ಅದು ಚೆನ್ನಾಗಿ ನೀವು ಇದು ಸೀಡ್ ಕಮ್ ಫರ್ಟಿಲೈಸರ್ ಕುರಿಯೊಳಗೂ ಬಿತ್ಬೋದು, ಇಲ್ಲ ಕೈಲಿನ ಹಾಕ್ಬೋದು, ಇಲ್ಲ ನೀವು ಡ್ರಿಂಚ್ ಹೊಲತುಂಬ ಹೋಗಿ ನೀವು ಯಾವ ಥರ ಬೇಕು ಆ ಥರ ಬಳಸ್ಕೋಬೋದು. ಇದಕ್ಕೆ ನಾನು ಹೆಚ್ಚು ಕಡಿಮೆ 5 ವರ್ಷ 6 ವರ್ಷ ಬಿಸಿಲಾಗ ನೆರಳಾಗ ಅಲ್ಲೆಲ್ಲ ಇಟ್ಟು ನಮ್ಮ ಸಂಶೋಧನೆ ಅದು ಲ್ಯಾಬ್ ಚೆಕ್ ಮಾಡಿಸಿದಾಗ 1ನೇ ವರ್ಷದ ಏನು ರಿಪೋರ್ಟ್ ಬಂದಿತ್ತಲ್ಲ 6 ವರ್ಷ ಇಟ್ಟರು ಅದು ಸೇಮ್ ರಿಪೋರ್ಟ್ ಬಂದಿದೆ. ಅದಕ್ಕೆ ನಾ ಏನಂತೀನಿ ಅಂತಂದರೆ ಇದಕ್ಕೆ ಎಕ್ಸ್ಪೈರಿ ಡೇಟಾ ಇಲ್ಲ, ಸಾವಿಲ್ಲ. ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ನಾವು ಮಾಡಿದ ಕೆಲಸ ಅದು ಎಕ್ಸ್ಪೈರಿ ಆಗಬಾರ್ದು. ಎಕ್ಸ್ಪೈರಿ ಆಗಿ ನಾವು ಬಳಸೋದ್ರಿಂದ ಭಾಳ ಅಪಾಯಕಾರಿ ಐತಿ. ಆ ಒಂದು ದೃಷ್ಟಿ ಒಳಗೆ ಇದು ಎಕ್ಸ್ಪೈರಿ ಇಲ್ಲ, ನೀವು ಬೇಕಾದಷ್ಟು ಇಟ್ಟು ಬಳಸ್ಬೋದು. ಭಾಳ ಚೆನ್ನಾಗಿ ಕೆಲಸ ಮಾಡ್ತಿ. ಇದು ನಮ್ಮ ಭೂಮಿ ಒಳಗೆ 4 ಕೆಲಸ ಮಾಡ್ತೈತಿ. ಏನು 4 ಕೆಲಸ ಮಾಡ್ತೈತಿ ಅಂತಂದ್ರೆ ಮೊದಲನೇದಾಗಿ ಈ 16 ಲಘು ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಷಿಯ, ಜಿಂಕ್, ಬೋರಾನ, ಐರನ್, ಮಾಲಿಬ್ಡಿನ್, pH, CN ರೇಷಿಯೋ, ಆರ್ಗ್ಯಾನಿಕ್ ಕಾರ್ಬನ್, ಇಷ್ಟು 16 ಲಘು ಪೋಷಕಾಂಶಗಳು. ಇನ್ನೂ ಸ್ವಲ್ಪ ಅದಾದ್ರಾಗ ಅಂದರೆ ಒಂದು ಗಿಡಗಳು ಬೆಳಿಬೇಕು ಅಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ಗಳಿಗೆ ಮೈಕ್ರೋ ಅಂತೀವಿ, ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರೋದಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಈಗ ಅವ್ರು ಹೇಳ್ತಿರೋದು ಅದೇ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಏನಾಗ್ತವೆ ಅವೆಲ್ಲ ಅವೈಲೇಬಲ್ ಆಕವ್ರಿ. ಈಗ ಇವು ಅವೈಲೇಬಲ್ ಇರೋಂಗಿಲ್ಲ, ಬಟ್ ಆ ಹುಳುಗಳು ತಿಂದಾಗ ಅವು ಇಮಿಡಿಯೇಟ್ ಅವೈಲೇಬಲ್ ಆಕವು. ಇಷ್ಟಲ್ದ ಮೈಕ್ರೋಬ್ಸ್ ಅಂತಂದ್ರೆ ಇವು ಬ್ಯಾಕ್ಟೀರಿಯಾ, ಫಂಗೈ, ಆ್ಯಕ್ಟಿನೋಮಸಿಸ್, ಫಾಸ್ಫರಸ್, ನೈಟ್ರೋಜನ್ ಫಿಕ್ಸರ್ ಏನು ಮಾಡ್ತದೆ ಅಂತಲ್ಲ ವಾತಾವರಣ ಇರುವಂಥ ಸಾಕಷ್ಟು ಯೂರಿಯಾನ ಹೀರ್ಕೊಂಡು ಭೂಮಿ ಒಳಗೆ ಬಿಡುತ್ತೆ. ಅಂಥವು ಸೂಕ್ಷ್ಮಾಣುಜೀಗಳು ನಾವು ಪಾಕೆಟ್ಲೇದ ತರಕತ್ತೇವೆ. PSB, ಫಾಸ್ಫರಸ್ ಸಾಲಿಡ್ ಬೈಜಿಂಗ್, ಇವನು ಹೊರಗಲಿದ ಪಾಕೆಟ್ ತರಕತ್ತೇವೆ. ಬಟ್ ಇದ್ರಾಗಿದ್ದನ್ನ ಸಿಕ್ಕಾಪಟ್ಟಿ ನಾವು ಎನ್ಲೆಸ್ ಮಾಡ್ಸೋಕೆ ಸಾಕಷ್ಟು ಪ್ರಮಾಣದಾಗ ಹೆಚ್ಚು ಸಿಕ್ಕವು. ಅವು ನಮ್ಮ ಭೂಮಿ ಒಳಗೆ ನ್ಯಾಚುರಲ್ ಆಗಿ ಕೆಲಸ ಮಾಡ್ತವೆ. ವಾತಾವರಣ ಇರೋ ಸಾರ್ವಜನಿಕವನ್ನು ಸ್ಥಿರೀಕರಿಸಿ ಮತ್ತು ನೆಕ್ಸ್ಟ್ ಬೆಳೆಗೆ ಕೊಡ್ತವೆ. ಹಂಗೆ ಇದು 2ನೇ ಕೆಲಸ. 3ನೇ ಕೆಲಸ ಏನು ಮಾಡ್ತೇವೆ ಅಂತಂದ್ರೆ ನಾವು 1 kg ಹಾಕಿದ್ರೆ 1000 ವರ್ಷ ಮಟ್ಟ 1 kg ಮಟ್ಟ ವಾಟರ್ ಟ್ಯಾಂಕ್ ಹೋಲ್ಡ್ ಮಾಡ್ಕೊಂಡ್ರಿ, ನೀರು ಹಿಡ್ಕೊತೈತಿ. ಹಂಗೆ ನನ್ನ ಕಡೆ ಒಂದು 26,000 kg ಇರೋದ್ರಿಂದ 26,000 kg ನಾವು ಹೊಲಕ್ಕೆ ಹಾಕೋದ್ರಿಂದ ಪ್ರತಿ ವರ್ಷ 26,000 ಲೀಟ್ರ್ ನಿಮ್ಮ ಭೂಮಿ ಒಳಗೆ ಇಂಗಿಸ್ಕೊಂತೈತಿ. ಮಳೆ ಹೆಚ್ಚಾತಂದ್ರೆ ಜಾಸ್ತಿ ಆಳವಾಗಿ ನೀರು ಹೋಗತಿ. ಮಳೆ ಪ್ರಮಾಣ ಬರಗಾಲ ಬಿತ್ತಂತಂದ್ರೆ ಅವಾಗ ಇದ್ದ ತೇವಾಂಶದೊಳಗೆ ನಮಗೆ ಬೆಳೆ ಚೆನ್ನಾಗಿ ಬರ್ತವೆ. ಹಂಗೆ ನಾವು ಪ್ರತಿ ವರ್ಷ ಇದು ಹಾಕೋದ್ರಿಂದ ನಮ್ಮ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಕತಿ. ಅವಾಗ ನಾವು ಈ ಫ್ಲಡ್ ಅಂತೀವಲ್ಲ, ಫ್ಲಡ್ಡಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ನಾವು ಇದನ್ನು ಪರಿವರ್ತನೆ ಮಾಡಿ ಹಾಕೋದ್ರಿಂದ ಆಳವಾಗಿ ನಮ್ಮ ಭೂಮಿ ರೀಚಾರ್ಜ್ ಮಾಡ್ತೀವಿ. ಹೊಳ್ಳಿ ಬರಗಾಲ ಬಿದ್ದಾಗ ಈ ಸ್ವಲ್ಪ ತೇವಾಂಶದಾಗ ನಮ್ಗೆ ಬೆಳೆ ಕೊಡ್ತೀವಿ. ಇದು 3ನೇದು ರೀ. 4ನೇದು ಏನು ಮಾಡ್ತೀವಿ ಅಂತಂದ್ರೆ ನಾವು ಪ್ರತಿ ವರ್ಷ ಇದನ್ನು ಹಾಕೋದ್ರಿಂದ ನಮ್ಮ ಭೂಮಿಗೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಕ್ರಿಯೇಟ್ ಆಕತ್ತೆ. ಅಲ್ಲೇ ನಾವು ರೋಗಕ್ಕೆ ಔಷಧಕ್ಕೆ ನಾವು ಸ್ಪ್ರೇ ಮಾಡೋದು, ಗೊಬ್ಬರ ಹಾಕೋದು ಇವೆಲ್ಲ ಅಂತ ತನ್ನಿಂತಾನ ಸ್ಟ್ರಕ್ ಆಕತಿ. ನಾನು ಈಗ 22 ವರ್ಷದಾಗ ಕನಿಷ್ಠ ಪಕ್ಷ ಒಂದು 5 ವರ್ಷದಿಂದ ಹತ್ತಾಗ ಮೊದಲಿಗೆ ಎಕ್ಕಿ, ಇಲಕ್ಕಿ, ಕರ್ಲಕ್ಕಿ, ಹೊಂಗಿ, ಪಾರ್ತಿನಮ್ಮ ಅಂತ ಸ್ಪ್ರೇ ಮಾಡ್ತಿದ್ವಿ. ಬಟ್ ಇತ್ತಿದ್ದಾಗ 5 ವರ್ಷ ಸ್ಪ್ರೇನೂ ನಿಲ್ಲಿಸ್ಬಿಟ್ಟಿವಿ. 2 ಗೊಬ್ಬರ ಹೊರಗಲಿದ್ದ ಗೊಬ್ಬರನೂ ತರಂಗಿಲ್ಲ ಮತ್ತು ಈ ಸ್ಪ್ರೇನೂ ನಿಲ್ಲಿಸ್ಬಿಟ್ಟಿವಿ. ಹಂಗೆ ನಮ್ಮ ಭೂಮಿ ಒಳಗೆ ಯಾವಾಗ ರೆಸಿಸ್ಟೆನ್ಸ್ ಬಿಲ್ಡ್ ಆಕತ್ತಲ್ಲ ಅವಾಗ ನಮ್ಗೆ ರೋಗದ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಮತ್ತು ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಏನು ಕೆಲಸ ಅಂತಂದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕು. ನಾವು ಯಾವುದೇ ಬೆಳೆ ಬೆಳೆದ್ರು ಒಂದೇ ಬೆಳಿಬಾರ್ದು. ಬೆಳೆ ಪರಿವರ್ತನೆ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಕಡ್ಲಿಗೆ ಡಿಮಾಂಡ್ ಭಾಳ ಐತೆ ಅಂತ ಬರೀ ಕಡ್ಲಿ ಬೆಳೆಯೋದು, ಇಲ್ಲ ಮೆಣಸಿನ್ಕಾಯಿಗೆ ಭಾಳ ಡಿಮಾಂಡ್ ಐತೆ ಅಂತ ಬರೀ ಮೆಣಸಿನ್ಕಾಯಿ ಬೆಳೆಯೋದು. ಹಂಗೆ ಮಾಡೋದ್ರಿಂದ ಲಾಸ್ ಆಗುತ್ತೆ. ನೀವು ಕಡ್ಲಿ ಬೆಳಿತೀವಲ್ಲ, ಕಡ್ಲಿ ಕೀಟ ರೋಗ ಬರಬಾರ್ದು ಒಂದು 50 ಗ್ರಾಮ್ ನೀವು ಜೋಳ ಆಗಲಿ ಇಲ್ಲ ಸಾಸಿವೆ ಕುಡಿಸಿದ್ರೆ ಆ ಜೋಳಕ್ಕೆ ಸಾಕಷ್ಟು ಒಂದು ನನ್ನ ಕಡೆ ಫೋಟೋ ಬೇಕು ನಿಮ್ಗೆ ಕಳಿಸ್ತೇನೆ ರೀ. ಅವು ಹಕ್ಕಿ ಪಕ್ಷಿ ಬಂದು ಅದನ್ನು ಕೀಟೇನು ತಿಂತವೆ. ಒಂದು ಕರಿ ಗುಬ್ಬಿ ಬರುತ್ತೆ, ಅದು ಒಂದು ಸರಿ ಕುಂತಂದ್ರೆ ನಾನು 3000 ಫೋಟೋ ತೆಗೆದೀನಿ. ಒಂದು ಸರಿ ಕುಂತಂದ್ರೆ ಕನಿಷ್ಠ ಪಕ್ಷ 10 ಕೀಡಿ ತಿಂತೈತದೆ. ಹಂಗೆ ಅವಕ್ಕೊಂದು ಸ್ವಲ್ಪ ನಾವು ಕುಂದ್ರಾಕ ಜಾಗ ಮಾಡಿಕೊಡ್ಬೇಕು. ಮತ್ತು ಅಷ್ಟಲ್ದ ಬೆಳೆ ಒಳಗೆ ಅವು ನಮಗೆ ಮತ್ತು ನಮ್ಮ ಕಡ್ಲಿ ಬರೋದು ಅಷ್ಟೇ ಅಲ್ಲದೆ ನಮ್ಮ ಮನೆಗೆ ಜೋಳ ಮತ್ತು ಸಾಸಿವೆ ಇಂಥವಲ್ಲ. ಮತ್ತು ಮೆಣಸಿನಗಿಡದವು ಸಾಕಷ್ಟು ಒಂದು 5-6 ವೆರೈಟಿ ಕಾಳುಗಳನ್ನು ಕೂಡಿಸಿ ಮತ್ತು ಬೇರೆ ಬೇರೆ ಬೆಳೆಗಳನ್ನ ನಮ್ಗೆ ರೋಗ ಕಂಟ್ರೋಲ್ ಬರ್ತದೆ. ಅಂದರೆ ಈ ರೀತಿ ಸಗಣಿಯನ್ನು ನೀವೇನು ಕಲಗಿಸಿ ಎಲ್ಲ ಮಾಡ್ತಿರಲ್ಲ ಆ ರೀತಿ ಮಾಡೋದನ್ನ ಒಂದು 4 ಪ್ರಯೋಜನಗಳನ್ನು ಹೇಳಿರಿ. ಒಂದು, ಗಿಡಗಳಿಗೆ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಸಿಗ್ತವೆ. ಒಂದು, ಇನ್ನೊಂದು ಏನು ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. 2ನೇದು, ಇನ್ನೊಂದು ಏನು ಅಂದರೆ ವಾಟರ್ ಟ್ಯಾಂಕ್ ಆಗಿ ವಾಟರ್ ಸ್ಟೋರೇಜ್ ಆಗಿ ಇದು ವರ್ಕ್ ಮಾಡ್ತದೆ. ವಾಟರ್ ಟೇಬಲ್ ಅದೇನು ಹೇಳ್ತೀವಲ್ಲ ಅದು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರಿ. 4ನೇದೇನು ಅಂತಂದರೆ ರೆಸಿಸ್ಟೆಂಟ್ ಕೆಪಾಸಿಟಿ ಜಾಸ್ತಿ ಆಗ್ತದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಈ ಎಲ್ಲ 4 ಲಾಭಗಳು ಇದರಿಂದ ಈ ಥರ ಗೊಬ್ಬರ ಮಾಡಿ ಹಾಕೋದ್ರಿಂದ ಅಂತ ನೀವು ಹೇಳ್ತಾ ಇದ್ದೀರಿ. ಮತ್ತು ಇದು ನಿಸರ್ಗದತ್ತವಾಗಿ ಕೊಟ್ಟಿದ್ರಿ. ಇದು ಯಾವುದು ಯಾರ ಕಡೆ ಹೋಗಿ ತರುವುದಿಲ್ಲ. ಇದು ಒಂದು ಹಸು ಕಟ್ಟಿಬಿಟ್ರೆ
ಅದು ಚೆನ್ನಾಗಿ ಕೆಲಸ ಮಾಡ್ತೀವಿ. ಬಟ್ ಇವನ್ನೆಲ್ಲನೂ ನಾವು ಹೊರಗೆ ಆರ್ಟಿಫಿಷಿಯಲ್ ತರಬೇಕಾಯ್ತು ಅಂತಂದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕು ರೀ. ಈಗ ನಮಗೆಲ್ಲ ನಾವು ನೋಡಿರಿ ಒಂದು 2,500 ಲಕ್ಷ ಕೋಟಿ ನಾವು ಸರ್ಕಾರ ಸಬ್ಸಿಡಿ ಕಟ್ಟಿಂದ ನಮ್ಗೆ ಗೊಬ್ಬರ ಚೀಲ ಬರುತ್ತೆ. ಅಲ್ಲಿ ಮಟ್ಟ ನಮ್ಗೆ ಗೊಬ್ಬರ ಚೀಲ ಬರೋಂಗಿಲ್ಲ. ಹಂಗೆ ರೀ ನಾವು ಅದ್ರಾಗ ಬರೀ NPK, ಸಾರಜನಕ, ರಂಜಕ, ಪೊಟ್ಯಾಷ್ ಅಷ್ಟೇ, ಮತ್ತು ಅದು ಕರಿಗೆ ಹೋಗ್ಬಿಡುತ್ತೆ. ಇದ್ರೊಳಗೆ ಎಷ್ಟು ಬೆನಿಫಿಟ್ ಐತೆ ನೋಡಿ, ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ರೀ. ಇದು ಅರ್ಥ ಎಷ್ಟು ಬೆನಿಫಿಟ್ ಐತಿ, ಇದು ಭೂಮಿಗೆ ಏನು ಮಾಡ್ತೈತಿ, ಮತ್ತು ನಮ್ಮ ಭೂಮಿ ಆರೋಗ್ಯ ಕಾಯ್ದೆ ಅಂದರೆ ಇದೆ ರೀ, ಭೂಮಿ ಆರೋಗ್ಯ ಕಾಯ್ದೆ. ಅಂದರೆ ಇದು ಸ್ಟೋರ್ ಮಾಡಿರುವಂಥ ಸಗಣಿ ಅಲ್ಲ, ಈ ಡಬ್ಬದಲ್ಲಿ ಎಲ್ಲ ನೀವು ಸ್ಟೋರ್ ಮಾಡಿರ್ತೀರ. ಅಲ್ಲಿ ಎಷ್ಟು ದಿನದ್ದು ಇದು ನಿನ್ನೆದು ಈ ಥರ ಹರಡ್ಕೊಬೇಕ್ರಿ, ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಿಂಗೆ ಹರಡ್ಬೇಕ್ರಿ. ಇಷ್ಟು ಹರಡ್ಕೊಬೇಕ್ರಿ. ಇದು ನೀವು ತೂಕ ಮಾಡ್ಕೊಂಡು ಕುಂದ್ರಬೇಡ್ರಿ. ಅಂದಾಜು 10 kg ಸಗಣಿಗೆ ಒಂದು 2 kg 2.5 kg ಮಣ್ಣು ಹಾಕ್ಬೇಕ್ರಿ. ಚಲೋ ಮಣ್ಣು, ಹಳ್ಳ ಪಳ್ಳ ಇರಬಾರ್ದ್ರಿ. ಒಂದು ಯಾವುದೋ ಕೆಂಪು ಮಣ್ಣು ಇರಲಿ, ಕರಿ ಮಣ್ಣು ಇರಲಿ, ಯಾವುದೋ ನಿಮ್ಮ ಗಿಡ ಬುಡಕಿಂದ ಅಂತ ಮಣ್ಣು ಹಾಕ್ಬೇಕ್ರಿ. ಆ ಥರ ಮಣ್ಣು ಹಾಕ್ತೀನಿ ನೋಡ್ರಿ ನಾನೀಗ. ಇದನ್ನು ನಾನು 22 ವರ್ಷ ಕೈಲೇನ ಕಲ್ಸೀನಿ ರೀ. ನೀವು ಇವತ್ತು ಮಷೀನ್ಲು ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ನಾವು ಗೋಮೂತ್ರ ಇಲ್ಲ ನೀರು ಚಿಮ್ಕಿಸ್ಕೋಬೇಕ್ರಿ. ಗೋಮೂತ್ರ ಇದ್ರೆ ಗೋಮೂತ್ರ ಇಲ್ಲ ನೀರು ಹಾಕೋಬೋದು ರೀ. ಇದು ಇಂಪಾರ್ಟೆಂಟ್ ಇರೋದು ಕಲಿಸೋದ್ರಿ. ಇದೆ ಇಲ್ಲ ನೋಡಿ, ಇದು ಕಪ್ಪಿಗೆ ಏನಾಯ್ತದೆ, ಈಗ ಉಂಡಿದಿಲ್ಲ ಅವು ಕಣ್ಣಿ ಎಲ್ಲ ಹೊಡಿಬೇಕ್ರಿ. ಅದು ಈ ಥರ ಕಡ್ಡಿ ಕಸರ ಬಂದು ತೆಗಿಬೇಕ್ರಿ. ಇದನ್ನ ಅಲ್ಲಿ ಹೆಂಗೆ ಹಾಕೋದಂತ ತೋರಿಸ್ತೇನೆ ರೀ. ಇದಿಷ್ಟು ಕಲ್ಸ್ಕೊಡೋದಲ್ಲ, ಕಲ್ಸೋಣ ಆತ್ರಿ. ಇದು ಹೆಂಗೆ ಹಾಕ್ಬೇಕಂತ ಹೇಳ್ತೇನೆ ಅಲ್ಲಿ. ಸುಮಾರು ಎಷ್ಟು ಮಾಡ್ತೀರಿ ದಿನಕ್ಕೆ ಈ ಥರ? ಇದು ಒಂದು ದಿನಕ್ಕೆ ನಾನು 120 kg ಮಾಡ್ತೇನೆ ರೀ. 120 kg? ಹಾಂ ರೀ. ಮಾಡ್ಬೇಕ್ರಿ, ಭಾಳ ಇಂಪಾರ್ಟೆಂಟ್ ಇದೆ. ಈ ಥರ ಹಿಂಗೆ ಗುಡ್ಡೆ ಹಾಕ್ಬೇಕಾ ಕಲ್ಸಿದ್ದನ್ನು? ಈ ಥರ ಗುಡ್ಡೆ ಹಾಕ್ತೀರಿ. ಬುಡಕ್ಕೊಂದು ಪ್ಲಾಸ್ಟಿಕ್ ಕಡೆ ಹಾಕ್ಬೇಕ್ರಿ. ನಾ ಇದು ಪ್ರಯೋಗ ಮಾಡಕತ್ತೀನಿ ರೀ. ಒಂದ್ರ ಮ್ಯಾಗ ಒಂದು ಹಾಕಿ ಏನಾಕತ್ತೆ ಅಂತೇಳಿ ಬುಡಕ್ಕೊಂದು ಮಾತ್ರ ಪ್ಲಾಸ್ಟಿಕ್ ಯಾಕೆ ಹಾಕ್ಸ್ಬೇಕಂದ್ರೆ ಆಗಲ್ಲ ಹೇಳ ನಿಮ್ಗೆ ಡಂಗ್ ರೂಲರ್ ಬರ್ತದೆ, ಅದು ಬಂದು ಎಲ್ಲ ಇದು ಮಾಡ್ತೀವಿ. ಅದಕ್ಕೆ ಈ ಥರ ನೋಡಿ ಇಷ್ಟು ಮುಗೀತು, ಫಿನಿಶ್. ಇದು 6 ತಿಂಗಳಿಗೆ ನಿಮ್ಗೆ ರೆಡಿ ಕೊಡುತ್ತೆ. ನಾವು ಏನೂ ಇದು ಮಳೆ ಬರಲಿ, ಕಂಟಿನ್ಯೂಸ್ ಆಗಿ 1 ತಿಂಗಳು ಮಳೆ ಹತ್ತಲಿ, ಇಲ್ಲ 40 ಡಿಗ್ರಿ ಟೆಂಪ್, ಇವತ್ತು ಮಳೆ ಬರ್ತೈತೆ ಇವತ್ತು ಮಾಡೀವಿ ಅಂತಂದ್ರೆ ಮ್ಯಾಗ ಒಂದು ಪ್ಲಾಸ್ಟಿಕ್ ಕಡೆ ಹಚ್ಬೇಕು. 5-6 ದಿನ ಆಗಿತ್ತು ಅಂದ್ರೆ ಏನಾಗಂಗಿಲ್ಲ. ಅಂದ್ರೆ ಒಟ್ಟು ಈ ರೀತಿ ಮಾಡಿದ್ರೆ 5-6 ತಿಂಗಳು ಕಾಯಬೇಕು ನಮ್ಗೆ. ಇದು 1 ವರ್ಷ ಅಷ್ಟೇ ಕಷ್ಟ ರೀ. ಈ ವರ್ಷ ಮೊದಲೇ ವರ್ಷ ಅಷ್ಟೇ ಕಷ್ಟ ಆಗ್ಬೋದು ನಿಮಗೆ. ನೆಕ್ಸ್ಟ್ ಇಯರ್ ಇದು ಗುಡ್ಡು ಬಂದಂಗೆ ಇದು ಬಿದ್ದಂಗೆ ಹಿಂದೆ ಬರ್ತಿರ್ತೈತಿ, ನೀವು ಮಾಡ್ತಿರ್ತೀರಿ. 1 ವರ್ಷದ ಪೂರ್ತಿ ಸ್ಟಾಕ್ ಬಿದ್ದುಬಿಟ್ಟಿರ್ತೈತಲ್ಲ. ಅಂದರೆ ಮೊದಲೇ ವರ್ಷ ಮಾತ್ರ ಒಂದು ಸ್ವಲ್ಪ ಕಾಯ್ಕೊಂಡು ಮಾಡಬೇಕು ಅಂತ. ಇಲ್ಲ ಕಂಟಿನ್ಯೂಸ್ ನೀವು ಹೆಂಗೆ ಹೋಗಿ ತಿಪ್ಪಿ ಹಾಕ್ತಿರಲ್ಲ, ತಿಪ್ಪಿ ಹಾಕೋ ಬದಲು ಈ ಥರ ಮಾಡಿಬಿಟ್ರೆ ಇಷ್ಟು ನಿಮ್ಮ ಮಣ್ಣು ಕನ್ವರ್ಷನ್ ಆಕೈತೆ ರೀ. ನೀವು 1 ಟ್ರ್ಯಾಕ್ಟರ್ ಗೊಬ್ಬರ 3 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಕೈತಿ. ಪ್ರತಿನಿತ್ಯ ಈ ಥರ ಮಾಡಿಬಿಟ್ರೆ ನೀವು ಮತ್ತೆ ಹೊಳ್ಳಿ ಇದನ್ನು ನೋಡೋದು ಅವಶ್ಯಕತೆ ಇಲ್ಲ. ಮಳೆ ಹತ್ತಿತ್ತಪ್ಪ ಇದಕ್ಕೇನು ಮುಚ್ಚಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾನು ಇದನ್ನೆಲ್ಲ ಓಪನ್ ಲ್ಯಾಂಡ್ನಾಗ ಮಾಡೀನಿ ರೀ. ಮುಚ್ಚೋದು ತೆಗೆದು ಯಾವುದಕ್ಕೆ, ಯಾಕಂದ್ರೆ ರೈತರಿಗೆ ಎಲ್ಲ ಕೆಲಸ ಹೊರೆ ಆಗಕತ್ತೇವೆ ರೀ. ಅವು ಏನೂ ಆಗಲಾರ್ದಂಗೆ ಮಾಡ್ಕೋಬೇಕಲ್ರಿ. ನಾವು ರೈತರ ಕೆಲಸ ಕಡಿಮೆ ಆಗ್ಬೇಕು ರೀ. ಹಂಗೆ ಈ ಥರ ಒಂದು ಸರಿ ಹಾಕಿಬಿಟ್ಟು ಅಂತಂದ್ರೆ ಅದು ಎಲ್ಲ ಕೆಲಸ ಮಾಡ್ಕೊಂಡಿರ್ಬೇಕು. ಇಲ್ಲೈತೆ ನೋಡಿ, ಈ ಥರ ಹೆಲ್ಮೆಟ್ ಥರ ಕವರ್ ಆಕೈತಿ. ಈ ಮ್ಯಾಗ ಬಂದೈತಲ್ಲ ಹಾಕಿ, ಇದು ಹೆಲ್ಮೆಟ್ ಥರ ಕವರ್ ಆತಂದ್ರೆ ಇದಕ್ಕೆ ಜಾಸ್ತಿ ಮಳೆ ಬಿದ್ದರೂ ದೌಡ್ ನೀರು ಎಮ್ರಿಕೊಡಂಗಿಲ್ಲ ರೀ. ಜಾಸ್ತಿ ಬಿಸಿಲು ಬಿದ್ದರೂ ಒಳಗಲ್ಕ ಇದು ಮೈಕ್ರೋಬ್ಸ್ಗೆ ಬಿಸಿಲು ಕೊಡಂಗಿಲ್ಲ. ಅದು ತನ್ನ ಇದಕ್ಕೆ ಕಾಯ್ಕೊಂಡೈತಿರೋದು. ಆ ರೀತಿ ಇದ್ದಿದ್ದು ಈ ರೀತಿ ಆಗ್ತಿದೆ. ಇದು ಪೂರ್ತಿ ಐತಲ್ರಿ, ಇದು ಪೂರ್ತಿ ಆಗಿದ್ದು ನೋಡ್ರಿ. ಇಷ್ಟು ಇದು ಈ ರೀತಿ ಆಗ್ತದೆ.
ಇದನ್ನ ಹೆಂಗೆ ಸುಮ್ಮನೆ ಗಿಡಗಳ ಕೆಳಗಡೆ ಹಿಂಗೆ ಗಿಡಗಳನ್ನು ಒಂದು ಗಿಡಕ್ಕೆ ನೀವು ಸಸಿ ಹಚ್ಚಬೇಕಾದ್ರೆ 1 kg 2 kg ಇಲ್ಲ ಹೊಲಕ್ಕೆ ಹಾಕಿದ್ರೆ ಹೊಲಕ್ಕೆ ಪೂರ್ತಿ 1 ಎಕರೆಗೆ ಕನಿಷ್ಠ ಪಕ್ಷ 400 kg ಹಾಕಬೇಕು. 400 kg 1 ಎಕರೆಗೆ. 1 ಎಕರೆ ಅಂದ್ರೆ ಬೆಳೆ ಬೆಳೆಕಿನ ಮುಂಚೆ ಹಾಕ್ಬೋದು ಅಥವಾ ಬೆಳೆ ಬೆಳೆದ ಮೇಲೂ ಹಾಕ್ಬೋದು? ಫಸ್ಟ್ ಏನು ಹಾಕ್ಬೋದು, ಇಲ್ಲ ಬೀಜ ಜೊತೆಗೆ ಹಾಕ್ಬೋದು, ನಂತರ ಹಾಕ್ಬೋದು. ಮತ್ತು ಇದಕ್ಕೆ ಬೆಳೆ ಹಾಕಬೇಕಂತ ಇದು ಗೊಬ್ಬರ ಹಾಕ್ಬೇಕಂದ್ರೆ ಯಾವುದು ರಿಸ್ಟ್ರಿಕ್ಷನ್ ಇಲ್ಲ. ಈಗ ರಾಸಾಯನಿಕ ಗೊಬ್ಬರ ಹಾಕ್ಬೇಕಂತಂದ್ರೆ ನೀವು ಅದಕ್ಕೆ ತೇವಾಂಶ ಇರಬೇಕು ರೀ, ಅವಾಗ ಹಾಕಬೇಕು. ಇದಕ್ಕೆ ಹಂಗಿಲ್ಲ ರೀ, ನೀವು ಇನ್ನೂ ಬಿತ್ತು 1 ತಿಂಗಳು ಐತೆ ಅಂದಾಗ ಮಣ್ಣ ಸೇರಿಸ್ಬಿಟ್ರೆ ಮುಗಿದೋದು, ನೆಕ್ಸ್ಟ್ ಬರೀ ಬೀಜ ಹಾಕ್ಬೋದು. ಇದ್ರ ವಾಸ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈ ಸಗಣಿ ಗೊಬ್ಬರ ಹಂಗ ಆಗ್ಯದ? ಹೌದು, ಪೂರ್ತಿ ಸಗಣಿ. ಎಷ್ಟು ತಿಂಗಳು ಬೇಕು ಇದಾಗ್ಲಿಕ್ಕೆ? ಹಿಂಗೆ ಆಗ್ಬೇಕಂತಂದ್ರೆ ಕನಿಷ್ಠ ಪಕ್ಷ 8 ತಿಂಗಳು ಬೇಕು ರೀ. 8 ತಿಂಗಳು. ನಿಮ್ಗೆ ಅಲ್ಲಿ ತೋರಿಸ್ತೀನಿ ರೀ, ಇನ್ನೊಂದು ಬತ್ತೇಕ್ರಿ. ಇದು ಒಂದೇ ಥರ ಹೂ ಆಗಂಗಿಲ್ಲ ರೀ, ಬೇರೆ ಬೇರೆ ಕ್ಯಾಪ್ಸೂಲ್ ಟೈಪ್ ಆಕತಿ. ಆ ಥರ ಎಲ್ಲ ಬೇರೆ ಬೇರೆ ಥರ ಆಕತಿ. ಒಂದು ಮಾಸ್ ಫ್ಲೈ ಅಂತ ಬರ್ತೀರಿ, ಒಂದು ಸಿಮಿತ್ರ ಸೆಕ್ಲುಸ್ ಎಲ್ಲ ವಾಕರ್ ಅಂತ ಒಂದು ಲಾರ್ವಾ ಬರ್ತೀರಿ, ಅವೆಲ್ಲ ಹುಳ ತೋರಿಸ್ತೀನಿ. ಒಂದು ಲೇಡಿ ಬಿಟ್ಲು ಬಗ್ಗೆ ಅಂತ ಬರ್ತೀರಿ, ಸಾರಿ ಲೇಡಿ ಬಿಟ್ಲು ಬೇಕಲ್ರಿ, ರೈನೋಸಾರ್ ಬಿಟ್ರಲ್ಸ್ ಅಂತ ಬರ್ತೀವಿ. ಮತ್ತು ಬ್ಲ್ಯಾಕ್ ಸೋಲಾರ್ ಫ್ಲೈ ಅಂತೇಳಿ ಈ ಥರ ಒಂದು 4-5 ಹುಳುಗಳು ರೀ ಬಂದು ಇದನ್ನು ಫೀಡ್ ಮಾಡೋದ್ರಿಂದ ಇದು ನಮ್ಮ ಹಸುವಿನ ಸಗಣಿ ಸಾಯಿಲ್ ಕನ್ವರ್ಸೇಷನ್ ಆಗ್ತೈತಿ. ಇದನ್ನು 1 ಗ್ರಾಮ್ ನಾವು ಚೆಕ್ ಮಾಡಿಸಿದ್ರೆ ಇದ್ರೊಳಗೆ ಸೂಕ್ಷ್ಮಾಣುಜೀವಿಗಳು ಆ್ಯಕ್ಟಿನೋಮೈಸಿಸ್, ಫಾಸ್ಫರಸ್, ನೈಟ್ರೋಜನ್ ಫಿಕ್ಸರು, ಬ್ಯಾಕ್ಟೀರಿಯಾ, ಫಂಗೈ ಸಾಕಷ್ಟು ಅದಾವೆ. ಖಾಲಿ ಸಗಣಿಯನ್ನು ಚೆಕ್ ಮಾಡಿಸಿದ್ರೆ ಅದ್ರಾಗ ಮಣ್ಣು ಗೋಮೂತ್ರ ಹಾಕಿ ಒಣಗಿ ಚೆಕ್ ಮಾಡಿದಾಗ 45 ಲ್ಯಾಕ್ ಬ್ಯಾಕ್ಟೀರಿಯಾ ಐತ್ರಿ. ಬಟ್ ಇದು ಸಿಮಿತ್ರ ಸೆಕ್ಲುಸ್ ಎಲ್ಲ ವಾಕರ್ ಅಂತೇಳಿ ತಿಂದು ಫೀಡ್ ಮಾಡಿದಂತ ಚೆಕ್ ಮಾಡಿಸಿದ್ರೆ 3 ಕೋಟಿ ಐತಿ. ಎಷ್ಟು ಪಟ್ಟು ಹೆಚ್ಚಾತ್ರಿ? 1 ಟ್ರ್ಯಾಕ್ಟರ್ ಗೊಬ್ಬರ 3.5 ಟ್ರ್ಯಾಕ್ಟರ್ ಗೊಬ್ಬರ ವ್ಯಾಲ್ಯೂ ಹಾಕತ್ರಿ. ನೀವು ಇಷ್ಟ ಪರಿವರ್ತನೆ ಮಾಡಿ ಅದಕ್ಕೆ ನಮ್ಮ ಪೂರ್ವಿಕರು ರೀ ಈ ವರ್ಷ ಹಾಕಿದ ಗೊಬ್ಬರ ಮುಂದಿನ ವರ್ಷ ಆಗ್ತೈತಿ ಅಂತ ಹೇಳ್ತಿದ್ರು. ಇಲ್ಲಿ ನೀಟ ಬರ್ರಿ, ಇದು ಕರಿಬೇರಿ ಅಲ್ಲಿ ಬೇರೆ ಕರಿಬೇರಿ ಮುಖ್ಯ. ಇಲ್ಲಿ ನೀಟ ಬರ್ರಿ, ಇದು ಕರಿಬೇರಿ ಅಲ್ಲಿ ಬೇರೆ ಕರಿಬೇರಿ ತೆಕ್ಕಡು ಒಂದು ರಾಗಂತ ಇಲ್ಲ ರೀ. ನಿಮ್ಗೆ ಅರ್ಥವನ್ನ ತೋರಿಸ್ತಂತ ಹೇಳಿದ್ರಾಗ ಹಿಂಗಿದ್ದಿದ್ದಾಗ ಕೌಡಂಗ ಹಿಂಗೆ ತಗೋರಿ ವಿಡಿಯೋ ನೋಡ್ರಿ ಹೆಂಗಾಗಿತ್ತು ನೋಡ್ರಿ. ಇದು ಕೌಡಂಗ ರೀ, ಆ ಥರ ಇದ್ದಿದ್ದು ಕೌಡಂಗ, ಆ ಥರ ಇದ್ದಿದ್ದು ಕೌಡಂಗ ಹಿಂಗಾಗಿತ್ತು ನೋಡ್ರಿ. ಆ ಥರ ಇದ್ದಿದ್ದು ಈ ಥರ ಆಗಿದೆ. ಹಾಂ ರೀ, ನಾವು ಏನೂ ಮಾಡಿಲ್ಲ ಅದಕ್ಕೆ. ಮತ್ತು ನೀರು ಹಾಕೋದು, ಎರೆಹುಳು ತೊಟ್ಟಿ ಕಟ್ಟೋದಾಗಲಿ ಏನೂ ಮಾಡಿಲ್ಲ ರೀ. ಕಾಣಿಸ್ತೈತೆ ರೀ ಫುಲ್ ಇದ್ರೊಳಗೆಲ್ಲ ಬೇಸಿಕಲ್ ರೀ, ಸಣ್ಣದವ್ ರೀ. ಇದು ಮಳೆಗಾಲ ಬಂತಂದ್ರೆ ಭಾಳ ದೊಡ್ಡ ಹಾಕವ್ರಿ ನೋಡಿರಿ ಪೂರ್ತಿ ರೀ. ಹೌದ್ರಿ, ಹೌದಾ? ನೋಡಿ ತೋರ್ ಮಷ್ಟ ಐತೆ ನೋಡ್ರಿ, ಕಾಣಿಸ್ತೈತೆ ರೀ. ನಾವು ಏನೂ ಮಾಡಿಲ್ಲ, ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಅದ್ರ ವಾಸನೆ ನೋಡ್ರಿ ಹೆಂಗೆ ಚೆಂದಾಗಿ. ಎಷ್ಟು ದಿನ ಬೇಕ್ರಿ ಆ ಥರ? ಈ ಥರ 5 ತಿಂಗಳು 6 ತಿಂಗಳು ಬೇಕ್ರಿ. ವಾಸನೆ ಏನು ಬರಲ್ಲ ಏನ್ರಿ ಇದ್ರಿ? ಬರ್ರಿ ಮುಂದೆ. ಹಸಿ ಸಗಣಿ ಹಾಕದ ಹಸಿ ಸಗಣಿ ಹಾಕಿ ಇಲ್ಲಿಗಲ್ಲ, ಮನ್ಯಾಗ ಮಾಡ್ಬೇಕಂತಂದ್ರೆ ಬರಿದೆ ತೋರಿಸ್ತೀನಿ ನಮ್ಗೆ. ಒಂದು ಸೆಕೆಂಡ್. ಇದು ಎರೆಹುಳಕ್ಕಿಂತ ಅದ್ಭುತ ಕೆಲಸ ಮಾಡ್ತೀರಿ. ಇದರ ಹೆಸರು ಸಿಮಿತ್ರ ಸೆಕ್ಲುಸ್ ಎಲ್ಲ ವಾಕರ್ ಅಂತ ಹೇಳ್ರಿ. ಇದ್ರ ಹೊಟ್ಟೆಗಿರೋದು ಪೂರ್ತಿ ರೀ, ಇದು ಕಣ ರೀ, ಈ ಥರ ಸಾಸಿವೆ ಕಾಳು ಥರ ಮಾಡುತ್ತೆ ನೋಡ್ರಿ. ಅಂದ್ರೆ ನೀವೀಗ ಏನು ಹೇಳಿಕತ್ತೀರಿ ಅಂತಂದ್ರೆ ಈ ಥರ ಇರೋ ಸಗಣಿ ಒಳಗೆ ಈ ಥರ ಲಾರ್ವೆಗಳು ಹುಟ್ಕೊಂಡು ಆ ಥರ ಪುಡಿ ಥರ ಕನ್ವರ್ಷನ್ ಮಾಡ್ತಂತ ಹೇಳ್ತಾ ಇದ್ದಾರೆ. ಹೇಳಿದಾಗ ರೀ ಇದು ಅವಾಗ ರೀ ನಮಗೆ ನಾವು ರೊಟ್ಟಿ ಚಪಾತಿ ಇವನ್ನೆಲ್ಲ ತಿಂದೊಳಗೆ ನಮ್ಮ ದೇಹದೊಳಗೆ ಬ್ಲಡ್ ಕ್ರಿಯೇಟ್ ಆಕತಿ. ಆ ಬ್ಲಡ್ ಕ್ರಿಯೇಟ್ ಆಗ್ಬೇಕಂತಂದ್ರೆ ನಮ್ಮಲ್ಲಿ ನಮ್ಮ ಹೊಟ್ಟೆದೊಳಗೆ ಸೂಕ್ಷ್ಮಾಣುಜೀವಿಗಳನ್ನ ಕ್ರಿಯೇಟ್ ಮಾಡ್ತವೆ. ಸೇಮ್ ಅದೇ ಸಿಸ್ಟಮ್. ಕೌಡಂಗನೂ ರಾ ಮಟೀರಿಯಲ್ ರೀ. ಈ ಭೂಮಿ ತಾಯಿ ಗರ್ಭದೊಳಗೆ ಹೊರಗೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳದಾವ. ನಿಮ್ಗೆ ಅಲ್ಲಿ ಎರೆಹುಳು ತೋರಿಸಿದ್ಯಾ, ಇದೊಂದು ಸಿಮಿತ್ರ ಸೆಕ್ಲುಸ್ ಎಲ್ಲ ವಾಕರ್ ಅಂತ ಇನ್ನೊಂದು ಹುಳ ತೋರಿಸ್ತೀನಿ. ಇವೆಲ್ಲ ತಿಂದ ನಂತರ ಇದು ಅದ್ರ ಎಕ್ಸಿಟ್ ಹೊರಗೆ ಬರ್ತಿಲ್ಲ, ಅದ್ರೊಳಗೆ ಸಾಕಷ್ಟು ಪೋಷಕಾಂಶಗಳು ಸೂಕ್ಷ್ಮಾಣುಜೀವಿಗಳು ಹೆಚ್ಚಕ್ಕವ್ರಿ, 3 ಪಟ್ಟು 4 ಪಟ್ಟು. ಹಾಗಾಗಿ ಅವಾಗ ಇದ್ರ ಮ್ಯಾಗ ನೀರು ಬೀಳ್ತೈತಿ. ನೀರು ಬಿದ್ದ ನಂತರ ಮಾತ್ರ ಬೇರೆ ಅಬ್ಸರ್ವ್ ಮಾಡ್ಕೊಂತ ಅಲ್ಲಿ ಮಟ್ಟ ಇದು ಅದಕ್ಕೆ ಊಟ ಅದೇ ಬೇರೆ ಏನು ಊಟ ಮಾಡೋಲ್ಲ. ಅವಾಗ ಇದು ಸಗಣಿ ಇದೆ ಕಚ್ಚಾ ವಸ್ತು ಇದೆ. ಈ ವರ್ಷ ಹಾಕಿದ ಗೊಬ್ಬರ ಮುಂದಿನ ವರ್ಷ ಹತ್ತೈತೆ ಅಂತ ಹೇಳ್ತಿದ್ರು. ಅದಕ್ಕೆ 2 ವರ್ಷ ಬೇಕಾಗಿತ್ತು. ಬಟ್ ಈ ಥರ ಮಾಡಿ ಹಾಕೋದ್ರಿಂದ 1 ಟ್ರ್ಯಾಕ್ಟರ್ ಗೊಬ್ಬರ 3 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಕತಿ. ಈ ವರ್ಷದ ಗೊಬ್ಬರ ಇದೇ ವರ್ಷ ಹಾಕ್ಬೋದು ನಾವು. ತೋರಿಸ್ರಿ, ಅದು ಇನ್ನೊಮ್ಮೆ ತೋರಿಸಿ.
ಇದು ಕೌಡಂಗ್ ನೋಡ್ರಿ, ಇದು ಪೂರ್ತಿ ಕನ್ವರ್ಸೇಷನ್ ಆಗಿದ್ರಿ ಇದು ಹಿಂಗೆ. ಇದನ್ನು ನೀವು ಪೌಡರ್ ಮಾಡಿ ಇಲ್ಲಿ ನೋಡ್ರಿ ಅರ್ಥವರ್ಗ ಅಂತ ಐತೆ ನೋಡ್ರಿ ಇಲ್ಲಿ. ಇದನ್ನು ನೀವು ಪೂರ್ತಿ ರೀ ನೀವು ಸೀಡ್ ಕಮ್ ಫರ್ಟಿಲೈಸರ್ ಅಂತ ಕೂರ್ಗಿ ಅಂತಿರಲ್ಲ ಅದ್ರಾಗ ಹಾಕಿ ಡೈರೆಕ್ಟ್ ಬಿತ್ಬೋದು ರೀ, ಇಲ್ಲ ಗಿಡಕ್ಕೆ ಹಾಕ್ಬೋದು. ನೀವು ಯಾವ ಥರ ಬೇಕಾದ್ರೆ ಬಳಸ್ಬೋದು ರೀ. ಇದನ್ನು 1000 ವರ್ಷ ಇಟ್ಟರೆ ಎಕ್ಸ್ಪೈರಿ ಇಲ್ಲ ರೀ. ನಿಮ್ಮ ಕೈಗೆ ನೋಡ್ರಿ ಎಷ್ಟು ಕೋಲ್ಡ್ ಅನಿಸ್ತೈತೆ. ಹೌದು, ಕೋಲ್ಡ್ ಅದ. ಈಗ ಸದ್ಯ ನಮ್ಮಲ್ಲಿ ಟೆಂಪ್ರೇಚರ್ ಎಷ್ಟೈತೆ ಅಂತಂದ್ರೆ ರೀ 30, 35, 38 ಮಟ್ಟ ಐತಿ. ಆದರೂ ಇಷ್ಟು ಕೋಲ್ಡ್ ಐತಿ. ಅಂದ್ರೆ ಇದ್ರೊಳಗೆ ಯಾವ್ದು ಬ್ಯಾಕ್ಟೀರಿಯಾ ಅಂದ್ರೆ ನೀವು ಎದ್ರಾಗ ರೀ ಇದ್ರೊಳಗೆ ಯಾವ್ದು ಸಾಕಷ್ಟು ಈಗ ಸದ್ಯಕ್ಕೆ ರೀ ಬ್ಯಾಕ್ಟೀರಿಯಾ ಅವೆಲ್ಲ ಸೂಕ್ಷ್ಮ ಏನೇನು ಲಾಭ ಐತೆ ಅಂತಂದ್ರೆ ಈ ಥರ ಆಗೋದ್ರಿಂದ. ಅಂದ್ರೆ ಈ ಥರ ಆ ಕನ್ವರ್ಷನ್ ಆಗ್ಬೇಕಂದ್ರೆ ಯಾವುದೋ ಬ್ಯಾಕ್ಟೀರಿಯಾ ಹೇಳಿದ್ರಲ್ಲ ಆಕ್ಟಿನೋಮೈಸಿಸ್ ಅಂತ, ಅವ್ರು ಆ್ಯಕ್ಟಿವ್ ಇದು ಅವು ಹುಳ ತಿನ್ನಂತರ ಜಾಸ್ತಿ ಹಾಕೋರಿ. ಈಗ ನಿಮ್ಗೆ 16 ಲಘು ಪೋಷಕಗಳು ಜಿಂಕ, ಬೋರಾನ, ಐರನ್ ಅವೆಲ್ಲ ಸಿಗ್ತಾವ್ರಿ. ಅದಲ್ಲ ರೀ ಬ್ಯಾಕ್ಟೀರಿಯಾ, ಆ್ಯಕ್ಟಿನೋಮೈಸಿಸ್, ಫಾಸ್ಫರಸ್, ನೈಟ್ರೋಜನ್ ಫಿಕ್ಸರು ಮತ್ತು ಫಂಗೈ ಇವೆಲ್ಲವೂ ಹೆಚ್ಚು ಒಂದು ಪಟ್ಟು ಇದ್ದಿದ್ದು 3 ಪಟ್ಟು ಹೆಚ್ಚಾಕವ್ರಿ. ಖಾಲಿ ಸಗಣಿ ಒಳಗಕ್ಕಿನಾನು ರೀ ಈ ಹುಳ ತಿಂದು ಹೊರಗೆ ಹೋಗ್ಬೇಕು. ಯಾಕಂತಂದ್ರೆ ರೀ ಈಗ ನಮ್ಮ ಹಸುವಿನ ಸಗಣಿನೇ ಯಾಕಬೇಕಂದ್ರೆ ಅದಕ್ಕೊಂದು ಪ್ರಶ್ನೆ ಉತ್ತರ ಹೇಳ್ತೀನಿ ನಿಮ್ಗೆ. ನಾವೆಲ್ಲರೂ ಜೋಳ, ಗೋಧಿ, ರೊಟ್ಟಿ ಹಿಟ್ಟು ಮಾಡಿ ತಿಂದು ನಮ್ಮ ದೇಹದೊಳಗೆ ಬ್ಲಡ್ ಆಗುತ್ತೆ. ಬಟ್ ಹಸು ಇಂಥ ಕಣಿಕಿ ತಿಂದು ಅದು ನಮ್ಗೆ ಹಾಲು ಕೊಡುತ್ತೆ. ಅಂದ್ರೆ ಅರ್ಥ ರೀ ಅಲ್ಲಿ ಅದರೊಳಗೆ ಮೈಕ್ರೋಬ್ಸ್ ಅದರ ದೇಹದ ಸ್ಟ್ರಕ್ಚರ್ ರೀ, ಅದರ ಟೆಕ್ನಾಲಜಿ ಹೆಂಗೈತೆ ಅಂತಂದ್ರೆ ಅಲ್ಲಿ ಅಂತ ಇರುವಂಥ ಬ್ಯಾಕ್ಟೀರಿಯಾಗಳು ಬೇರೆ, ಸೂಕ್ಷ್ಮಾಣುಜೀವಿಗಳು ಬೇರೆ. ಅವು ಸಗಣಿ ಕೊಟ್ಟಾಗ ಪ್ರತಿನಿತ್ಯ ನಮ್ಮ ಭೂಮಿಗೆ ಬರೋದ್ರಿಂದ ಇಲ್ಲಿ ಕ್ರಾಪ್ ರೆಸಿಡ್ಯೂ ಏನು ಬಿದ್ದಿರ್ತೈತಲ್ಲ ಅದ್ರ ಮೇಲೆ ಫಂಗಸ್ ಅಂತಾಗಲಿ ಅದನ್ನು ತಿನ್ನೋದ್ರಿಂದಾಗಲಿ ನಮಗದು ಹೊಳ್ಳಿ ಡಿಕಾಂಪೋಸ್ ಆಗಿ ನಮ್ಮ ಬೆಳೆಗೆ ಆಹಾರ ಆಗ್ತೈತಿ. ಹಾಗಾಗಿ ಹಸುವಿನ ಸಗಣಿ ಬೇಕೇ ಬೇಕು. ಏನಿದ್ರ ಹೆಸರು? ಇದು ರೈನೋಸಾರ್ ಬಿಟಲ್ ಫ್ಲವರ್. ಇಲ್ಲಿ ಬಂದು ನೋಡ್ರಿ, ಇದ್ರೊಳಗೆ ರೀ ಆಕಳ ಹೊಟ್ಟೆ ಒಳಗೆ ಏನು ಸೂಕ್ಷ್ಮಾಣುಜೀವಿಗಳು ಅದಾವಲ್ಲ ಅವು ಅದಾವ್ರಿ. ಇವಾಗ ಕೋಳಿಗೆ ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ ಇದೆ. ಇದು ಈ ಥರ ಕ್ಯಾಪ್ಸೂಲ್ ಮಾಡ್ತು ನೋಡ್ರಿ, ತೋರಿಸ್ತೀನಿ ನಿಮಗೆ. ಅಂದ್ರೆ ಈ ಹುಳಗಳು ಸಗಣಿ ಒಳಗೆ ಸಗಣಿ ತಿಂದು ಈ ಥರ ಕನ್ವರ್ಸೇಷನ್ ಮಾಡಿದ್ವಿ. ನಾವು ಹೆಂಗೆ ಎರೆಹುಳ ಅಂತೀವಿ, ನಮಗೆ ತಲೆಗೆ ಬಿಟ್ಟಿದ್ದು ಬರೀ ಎರೆಹುಳದಕ್ಕಿಂತ ಅದ್ಭುತವಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈ ಥರ ಗ್ರಾನ್ಯುವಲ್ಸ್ ಆಗ್ತಾವ. ಹೌದು ಮಾಡಿ 180 ಮಾರ್ಕಸ್ ತೊಗೊಂಡ್ರು. ನೋಡೋದು ಹಾಕ್ತಾ ಇದೆ ನೋಡು. ಏನು ಕಡಿಯಂಗಿಲ್ಲ, ಅದು ಕಡಿದೈತ್ರಿ ಸ್ವಲ್ಪ ಇದೆ. ಇದಾತಂದ್ರೆ ಸಗಣಿಗೆ ಮಾತ್ರ ಬರೋದು. ಈಗ ಈ ಹುಳ ಫ್ರೆಶ್ ಆಗಿ ಎಕ್ಸ್ಕ್ರೀಟನ್ನು ಹಾಕಿ ಹೋಗಿದೆ. ಈಗ ಹಸಿದು ಫುಲ್ ಫ್ರೆಶ್ ಇದು. ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ 33.11 ಐತ್ರಿ. ಅದಕ್ಕೆ ಎಷ್ಟು ಒಳಗೆ ಬೇಕು ಅಷ್ಟು ಒಳಗೆ ಹೋಗೈತ್ರಿ, ಹೋಗಿ ತಿಂತೈತ್ರಿ. ಈಗ ನಾವು ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತೆಲ್ಲ ಓದ್ಕೊಂಡು ಬಂದಿದ್ವಿ. ಅಂದರೆ ನಾವು ಹೊಲಗಳಿಗೆಲ್ಲ ಕೆಮಿಕಲ್ಸ್ ಮತ್ತು ಪೆಸ್ಟಿಸೈಡ್ಸ್ಗಳನ್ನು ಹಾಕಿದರೆ ಇಳುವರಿ ಜಾಸ್ತಿ ಆಗ್ತದೆ, ಅದರಿಂದ ಲಾಭ ಪಡಿಬೋದು ರೈತ ಅಂತೆಲ್ಲ ಓದ್ಕೊಂಡು ಬಂದಿದ್ವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಸಾಂಪ್ರದಾಯಿಕವಾಗಿ ಭಾರತದಲ್ಲಿ ಏನು ಕೃಷಿ ಇತ್ತಲ್ಲ ಅದು ಉತ್ತಮ ಅಂತೀರೋ, ಅಥವಾ ಈಗೀಗೇನು ಕೆಮಿಕಲ್ಸ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾರಲ್ಲ ಅದು ಉತ್ತಮ ಅಂತೀರೋ? ಇದು ಅವಾಗ ಯಾವ ಕಾರಣಕ್ಕೆ ಅದನ್ನು ಗ್ರೀನ್ ರೆವಲ್ಯೂಷನ್ ತಂದರು ನನಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ ರೀ. ಒಂದಂತಿ ಸತ್ಯ, ಈಗ ಮೆಡಿಸನ್ ಅವಶ್ಯಕತೆ ಐತಿ. ಎಷ್ಟು ಅವಶ್ಯಕತೆ ಐತಿ? ಸ್ವಲ್ಪ ಉಪ್ಪಿನಕಾಯಿ ಸಿಸ್ಟಮ್ ಮೆಡಿಸನ್ ಅವಶ್ಯಕತೆ ಇದ್ದು ನಾವು ಆರೋಗ್ಯ ಚೆನ್ನಾಗಿ ಮಾಡ್ಕೋಬೇಕು. ನಾವು ಈಗ ಅದು ಗ್ರೀನ್ ರೆವಲ್ಯೂಷನ್ ಬಂದಿದ್ದ ಎಲ್ಲರೂ ಊಟ ಬಿಟ್ಟು ಕೆಮಿಕಲ್ ಬರೀ ಪ್ರತಿನಿತ್ಯ ನಾವು ಔಷಧಿ ಗೊಬ್ಬರ ಚಿಂತನೆ ಐತಿ. ಬಟ್ ಭೂಮಿಯಲ್ಲಿರುವಂಥ ಫರ್ಟಿಲಿಟಿ ಮತ್ತು ಭೂಮಿಯಲ್ಲಿದ್ದ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಚಿಂತನೆ ಇಲ್ಲ. ಆ ಥರ ನಾವು ಪಾರಂಪರಿಕ ಕೃಷಿ ಒಳಗೆ ನೋಡಿಕೊಂಡಾಗ ಹಸುವಿನ ಸಗಣಿ ಒಂದೇ ಬೆಳೆಸಿ ಚೆನ್ನಾಗಿ ಕೃಷಿ ಮಾಡ್ತಿದ್ವಿ ನಾವು ಬಾಲ್ಯದೊಳಗೆಲ್ಲ. ಇವತ್ತು ಇಳುವರಿ ಬರೋಂಗಿಲ್ಲ ಅಂತಾರೆ. ನಮ್ಮ ಪೂರ್ವಿಕರೆಲ್ಲ ನಮ್ಮಲ್ಲಿ ಕೋಲಾರದ ನಮ್ಮ ಅಜ್ಜವರೆಲ್ಲ ರೀ ಮೆಣಸಿಕಾಯಿ ಬೆಳೆದಿದ್ರು. ನಮ್ಮ ಮುಖ್ಯ ಬೆಳೆ ಮೆಣಸಿಕಾಯಿ ರೀ. ಅವರೆಲ್ಲ ಹೊರಗೆ ಹೋದ್ರೆ ಯಾರು ಕೇಳಿದ್ರೆ ನಿಮ್ಮ ಮೆಣಸಿಕಾಯಿ ಎಷ್ಟು ಹಾಕೋ ಅಂತಂದ್ರೆ ಒಂದು 10 ಕೂರಿಗೆ ಹಾಕಿದ್ರೆ ಒಂದು 8 ಎತ್ತಿನ ಬಣಿವಿ ಎಷ್ಟು ಉದ್ದ ಎಷ್ಟು ಎತ್ತರ ಬೆಳೆ ಅಷ್ಟು ಮೆಣಸಿಕಾಯಿ ಹಾಕೋವಂತಿದ್ದು ನಾವೆಲ್ಲ ಕುಂಟಲೆ ಮಾತಾಡ್ತೀವಿ. ಅವರು ಅಷ್ಟು ಚೆನ್ನಾಗಿ ಬೆಳೀತಿದ್ರು. ಬಟ್ ಅವತ್ತು ಇಳುವರಿ ಬರ್ತಿತ್ತು. ನಮ್ಮ ಕಲ್ಪನೆ ನಮ್ಮ ಲಕ್ಷ್ಯ ಆಗ್ಬೇಕಾಯ್ತಂದ್ರೆ ನಿಸರ್ಗದತ್ತವಾಗಿ ಏನು ಮಾಡಿದ್ರೆ ನಾವು ಇಳುವರಿ ಜಾಸ್ತಿ ತೆಗಿಬೋದು ಅನ್ನೋದನ್ನು ಆಗಲಿಲ್ಲ ಒಂದು ರೀ. ಎರಡನೇ ವಿಷಯ, ನಾವು ಈ ರಾಸಾಯನಿಕ ಗೊಬ್ಬರ ಮತ್ತೊಟ್ಟು ರೈತಕ್ಕೆ ಖರ್ಚು ಜಾಸ್ತಿ ಆಕತ್ರಿ. ಅವ ರೈತ ತನ್ನಲ್ಲೇ ರಾಸಾಯನಿಕ ಗೊಬ್ಬರ ಖರ್ಚು ಮಾಡೋಣ ಅಲ್ಲಿರುವಂಥ ಸಾರ್ವಜನಿಕ ರಂಜಕ ಇವೇನದಾವಲ್ಲ ತನ್ನ ಭೂಮಿ ಒಳಗೆ ಸಾಕಷ್ಟು ಕ್ರಾಪ್ ರೆಸಿಡ್ಯೂ ಒಳಗೆ ಹಸುವಿನ ಸಗಣಿ ಒಳಗೆ ಐತಿ. ಅದನ್ನು ತೊಗೊಂಡು ಬಳಸ್ಕೊಂಡಾಗ ಆತನಿಗೆ ಇದು ಬರೋಂಗಿಲ್ಲ, ಅದು ಖರ್ಚು ಕಡಿಮೆ ಆಕತಿ. ಆದಾಯ ಇದು ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಕೃಷಿ ಅನ್ನೋದ್ರಿ ಪ್ರತಿ ವರ್ಷ ಆದಾಯ ಬರೋಂಗಿಲ್ಲ. ನಾನು 25 ವರ್ಷ ಡಾಕ್ಯುಮೆಂಟೇಷನ್ ಬರ್ದಿಟ್ಟೀನಿ. ನಾವೆಲ್ಲ ಮಾಡ್ತಾ ಇರೋದು ಬರೀ 75% ಕೆಲಸ.
ಇನ್ನು 25% ಕೆಲಸ, 75% ನಿಸರ್ಗ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಕೃಷಿ ಸರಿ ಆಕತಿ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ಒಂದು 10-12 ವರ್ಷದಿಂದ ಮೆಣಸಿನ್ಕಾಯಿ ಬೆಳೆ ಭಾಳ ಚೆನ್ನಾಗಿ ಬೆಳೆದಿತ್ತು ರೀ. ಬೆಳೆದಾಗ ಮುಂದೆ ದೀಪಾವಳಿ ನಂತರ ಸಿಕ್ಕಾಪಟ್ಟೆ ಫ್ಲಡ್ ಹತ್ತಿ ಅದು ಒಂದು ಕಾಯಿನೂ ಮನೆಗೆ ತರಲಿಲ್ಲ. ಅಷ್ಟು ಹಾನಿ ಆಕವೆ. ನಾವು ಏನೋ ಔಷಧಿ ಖರ್ಚು ಮಾಡೋದು, ಬಟ್ ನಾವು ಔಷಧಿಗೆ ಗೊಬ್ಬರಕ್ಕೆ ಖರ್ಚು ಮಾಡಲಿಲ್ಲ ಅಂತಂದ್ರೆ ಅವಾಗ ಲಾಸ್ ಆಗಿದ್ದನ್ನು ನಮ್ಮ ಮನೆ ಒಳಗೆ ಇರುವಂಥದ್ದು ಹಸುವಿನ ಸಗಣಿಯನ್ನು ಬೇರೆ ಬೇರೆ ಕ್ರಾಪ್ ರೊಟೇಷನ್ ಆಗಲಿ ಬೇರೆ ಬೇರೆ ನಮ್ಮ ರೈತಾಕಿ ಒಳಗೆ ನಮ್ಮ ಊರೊಳಗೆ ನಮ್ಮ ಮನೆ ಒಳಗೆ ಏನು ಮಾಡ್ಕೊಳಕ್ಕೆ ಸಾಧ್ಯಲ್ಲ ಅದು ಮಾಡ್ಕೊಂಡು ಬೆಳೆದಾಗ ಕೃಷಿ ಸಸ್ಟೈನೇಬಲ್ ಆಕತಿ. ಬಟ್ ನಾವು ಗ್ರೀನ್ ರೆವಲ್ಯೂಷನ್ಲಿದ್ದ ಇಳುವರಿ ಜಾಸ್ತಿ ಬರ್ತೈತಿ ಅಂತಾರಲ್ಲ, ಬಟ್ ನಾವು ಈ ನ್ಯಾಚುರಲಾಗಿ ಈಗ ನಾವು ಮಾಡ್ತಾ ಇರೋದ್ರೊಳಗೂ ಸಾಕಷ್ಟು ನಾವು ಏನೂ ಒಂದು ಸ್ಪ್ರೇ ಮಾಡ್ಲಾರ್ದಂಗೂ ಏನು ಟಾಪ್ ಏನು ಇಳುವರಿ ತೆಗೆದಾರಲ್ಲ ಆ ಥರ ಮೆಣಸಿನ್ಕಾಯಿ ತೆಗೆದೇವಿ. ಸ್ವಲ್ಪ ಕಡಿಮೆ ಏನಂತದಲ್ಲ ಹಂಗೆ ಅಂದ್ರೆ ಭೂಮಿ ವೇರಿಯೇಷನ್ ಇರುತ್ತೆ. ಆ ಭೂಮಿ ವೇರಿಯೇಷನ್ ನಾವು ಪ್ರತಿ ವರ್ಷ ಫಲವತ್ತತೆ ಮಾಡ್ಬೇಕು ರೀ. ನಾವೇನು ಮಾಡಿಬಿಟ್ಟು ಬರೀ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಕೊರತೆ ಆಗೋದ್ರಿಂದ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಕತಿ. ನಾವು ಈಗ ಹಸುವಿನ ಗೊಬ್ಬರ ಹಾಕೋದ್ರಿಂದ ನೀರು ಮಳೆ ಬಂದಾಗ ಜಾಸ್ತಿ ನೀರನ್ನು ಭೂಮಿ ಆಳವಾಗಿ ಕಳಿಸ್ತೈತಿ. ಬರಗಾಲ ಬಿತ್ತಂತಂದ್ರೆ ತೇವಾಂಶದೊಳಗೆ ಬೆಳೆ ಬರುತ್ತೆ. ಹಾಗಾಗಿ ರಾಸಾಯನಿಕ ಗೊಬ್ಬರ ಒಂದು ಸರಿ ಬಂತ ನೀರಾಗೈತೆ ಕರಿಗೆ ಹೋಗ್ಬಿಡುತ್ತೆ. ಹಂಗೆ ರೀ ಗ್ರೀನ್ ರೆವಲ್ಯೂಷನ್ ಅಂಥೇಳಿ ನಾವು ಅದೇ ಒಂದು ಕಾರಣ ಆವಾಗೇನು ಏನಾಯ್ತು ನಾವು ಕಂಡುಕೊಂಡಿಲ್ಲ. ಬಟ್ ಇವತ್ತು ನಾವೇನು ಸುಧಾರಣೆ ಆಗ್ಬೇಕಂತಂದ್ರೆ ನಮ್ಮಲ್ಲೇ ಇರುವಂಥ ನಮ್ದು ಏನು ಕಾನ್ಸೆಪ್ಟ್ ಇರ್ಬೇಕಂದ್ರೆ ನಮ್ಮ ಊರು ಬಿಟ್ಟು ನಮ್ಮ ಮನೆ ಬಿಟ್ಟು ನಾವು ಏನೂ ತರಲಾರ್ದಂಗೆ ಕೃಷಿ ಮಾಡೋಕೆ ಮತ್ತು ಇಳುವರಿ ತರಕ್ಕೆ ಪ್ರಯತ್ನ ಮಾಡಿದ್ರೆ 100% ಸಕ್ಸಸ್ ಐತಿ. ಅದಕ್ಕೆ ಮುಖ್ಯವಾಗಿ ಹಸು ರೀ. ಹಸುವಿನಲ್ಲಿದ್ದಾನೆ ಈ ಜಗತ್ತೆಲ್ಲ ರೀ. ನಾನು ಟೋಟಲಿ ಒಂದು 25 ವರ್ಷದ 22 ವರ್ಷ ಸಗಣಿ ಒಳಗೆ ಕೆಲಸ ಮಾಡಿಂದ ಒಂದು ಸಾರಾಂಶ ಕಂಡು ಹಿಡ್ದೇನೆ ರೀ. ಅದನ್ನು ಒಂದು ನಿಮ್ಗೆ ಹೇಳ್ತೀನಿ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರಳಾದೆ, ತಟ್ಟದೆ ಮಣ್ಣು ಮೂತ್ರ ಮಿಶ್ರಣ ಮಾಡಿಟ್ಟರೆ ಬೆಳೆಗೆ ಬೇಕಾದ ಸಕಲ ಪೋಷಕಾಂಶಗಳು ಕೊಟ್ಟೆ, ಲೆಕ್ಕಿಸಲಾಗದಷ್ಟು ಸೂಕ್ಷ್ಮಾಣುಜೀವಿ ಕೊಟ್ಟೆ, ಬೆಳೆಗಳಿಗೆ ರೋಗ ತಡೆದುಕೊಳ್ಳುವ ಸಾಮರ್ಥ್ಯ ಕೊಟ್ಟೆ, ಭೂತಾಯಿಯ ಮಡಿಲಲ್ಲಿ ಶಾಶ್ವತವಾಗಿ ನೀರು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಮಡಿಕೆಯಾದೆ, ನನ್ನನ್ನು ಮರೆತು ತಲೆ ತಗ್ಗಿಸಿ ಬೇರೆಡೆಗೆ ಕೈ ಚಾಚುತ್ತಿರುವ ಮಾನವ. ಇದು ನನಗೆ ಇದು ಬರಿಬೇಕಂತ ಬಂದಿಲ್ಲ. ನಾನು 22 ವರ್ಷ ಸಗಣಿ ಒಳಗೆ ಕೆಲಸ ಮಾಡಿದಾಗ ಇದು ನನಗೆ ಆನ್ಸರ್ ಸಿಕ್ಕತಿ. ನನ್ನ ತಲೆಯಾಗ ಪೂರ್ತಿ ಸಗಣಿನೇ ತುಂಬೈತಿ. ಈ ಸಗಣಿ ನನ್ನ ಜೀವನ ಇರೋ ಮಟ್ಟ ಪೂರ್ತಿ ಸಗಣಿ ಒಳಗೆ ಕೆಲಸ ಮಾಡೋ. ಸಗಣಿ ಒಂದು ಬಿಟ್ಟು ನಾ ಏನೂ ನಾನು ಹೊಲಕ್ಕೆ ಹಾಕಂಗಿಲ್ಲ. ನೀವು ಯಾವತ್ತಿದ್ರೂ ಬಂದು ಈಗ ಬೈಯುವಾಗ ಹೇಳ್ತಾರ ನಿಮ್ಮ ತಲೆ ಒಳಗೆ ಏನು ಸಗಣಿ ತುಂಬದ ಅಂಥೇಳಿ. ಆದರೆ ನೀವು ಅದೇ ಉಲ್ಟಾ ಹೇಳಿಗತ್ತೀನಿ, ನನ್ನ ತಲೆ ತುಂಬ ಸಗಣಿ ಅಂದರೆ ಅಷ್ಟು ನೀವು ಸಗಣಿಗೆ ಮಹತ್ವವನ್ನು ಕೊಟ್ಟು ನೀವೇ ಮಾಡಿದ್ದ ಸಾಲ್ಗಳ ಇವೆಲ್ಲ. ಹಾಂ ಸತ್ಯ. ಇದು ಸಗಣಿ ನಾನು 22 ವರ್ಷ ಇದು ಮಾಡಿದಾಗ ನನಗೆ ಅದಕ್ಕೆ ಹೆಸರು ಕೊಟ್ಟದ್ರಿ. ಇದಕ್ಕಿಂತ ಮುಖ್ಯವಾಗಿ ನಮ್ಮ ಪೂರ್ವಿಕರು ಎಷ್ಟು ಇದ್ರೊಳಗೆ ಇದು ಜಾಣ್ರಿದ್ರಂದ್ರೆ ರೀ. ನಾವು ಪ್ರತಿಯೊಂದು ಹಬ್ಬದೊಳಗೆ ರೀ ಏನೆಲ್ಲ ಮಾಡ್ತೀವಿ, ಬಟ್ ದೀಪಾವಳಿ ಹಬ್ಬದಾಗ ಮಾತ್ರ ಅದು ಸಗಣಿಯನ್ನು ಭಾಳ ಎತ್ತರೊಳ ಮ್ಯಾಗಿಟ್ಟು ಒಳ್ಳೆ ಶುಭ್ರವಾದ ಬಟ್ಟೆ ತೊಟ್ಕೊಂಡು ಹಟ್ಟೆವನ್ ಅಂತೇಳಿ ಇಟ್ಟು ಪೂಜೆ ಮಾಡ್ತಿದ್ರು. ಯಾಕಂತಂದ್ರೆ ಸಗಣಿಗೆ ಅಷ್ಟು ಮಹತ್ವ ಕೊಟ್ಟಿದ್ರು ಅವರು. ಇವತ್ತು ನಮ್ಮ ಮಕ್ಕಳಿಗೆ ಸಗಣಿ ಹೆಂಗಿರ್ತೈತೆ ಅಂತೇಳಿ ನಮಗೆ ತೋರ್ಸಕ್ಕೆ ಸಿಗ್ಲಾರ್ದಂಗೆ ನಾವು ಆಗಿಬಿಟ್ಟೈತಿ. ಅದರಲ್ಲಿದ್ದ ಸಗಣಿಲಿದ್ದ ಎಂಥ ಸಂಪತ್ತು ಐತೆ ಅಂತಂದ್ರೆ ಈ ಬಹುದೊಡ್ಡ ಸಂಪತ್ತು ನಮ್ಮ ಭಾರತ ದೇಶದ ಸಗಣಿ ಸಂಪತ್ತು. ಅದರ ಕೊರತೆ ರೈತರಿಗೆ ದೊಡ್ಡ ಸಂಪತ್ತು ಅಂತಂದ್ರೆ ಸಗಣಿ ರೀ. ಆ ಸಗಣಿ ನಮ್ಮ ಭೂಮಿ ಒಳಗೆ ಬಿತ್ತು ಅಂತಂದ್ರೆ ಅವ್ಗೆ ಆಟೋಮೆಟಿಕ್ ಖರ್ಚು ಬಂದಾಕೈತೆ ರೀ. ಚೆನ್ನಾಗಿ ಇಳುವರಿ ಬರ್ತೀರಿ. ಅವರನ್ನು ಬರೀ ಫೋನ್ ಮೂಲಕ ಸಂಪರ್ಕ ಮಾಡಿ ಬರ್ತೀವಿ ಅಂತ ಹೇಳಿದ್ವಿ. ಪಾಪ ಅವ್ರಿಗೆ ಏನು ಕೆಲಸಗಳಿತ್ತೋ ಗೊತ್ತಿಲ್ಲ. ಆದರೆ ಅಷ್ಟರ ಮಧ್ಯೆನೂ ಕೂಡ ನಮ್ಮನ್ನು ಬರಮಾಡಿಕೊಂಡು ನಮಗೆಲ್ಲವನ್ನು ವಿವರವಾಗಿ ಭಾಳ ಪೇಷನ್ಸಿಂದ ಎಲ್ಲವನ್ನು ವಿವರವಾಗಿ ತೋರಿಸಿ ಎಲ್ಲ ಗಿಡಗಳನ್ನು ತೋರಿಸಿದ್ದಾರೆ. ಅವರು ಎಕ್ಸ್ಪ್ಲೇನ್ ಮಾಡೋ ರೀತಿ, ತೋರಿಸೋ ರೀತಿಯಿಂದನೇ ಹೇಳ್ಬೋದು ಅವರು ಪ್ರತಿಯೊಂದು ಗಿಡವನ್ನು ಎಷ್ಟು ಪ್ರೀತಿಸ್ತಾರೆ, ಅವರು ಮಾಡೋ ಕೆಲಸವನ್ನು ಎಷ್ಟು ಪ್ರೀತಿಸ್ತಾರೆ ಅಂಥೇಳಿ ಇದರಿಂದಾನೇ ಗೊತ್ತಾಗ್ತದೆ. ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು. ನಮಗೂ ತಮ್ಮ ವೀಕ್ಷಕರಿಗೂ ಎಲ್ಲ ನನ್ನ ಸಾಮಾನ್ಯ ರೈತನ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಸರ್. ಈ ರೀತಿಯಾದಂಥ ರೈತರು ನಮ್ಮ ದೇಶದಲ್ಲಿ ಅವಶ್ಯಕತೆ ಇದೆ. ಈ ರೀತಿಯಾಗಿ ಇವರ ಜೀವನ ಶೈಲಿ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಲಿ ಅಂತ ನಾನು ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.